ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರಿಗೆ ಶಿವನು ನಿಜವಾದ ದೇವರು ಯಾರು, ನಿಜವಾದ ಪೂಜಾ ಕ್ರಮ ಯಾವುದು ಅಂತ ವಸಿಷ್ಠರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾಯಿದ್ರು. ಅದರಲ್ಲಿ ಅವರು ಹೇಳ್ತಾರೆ, ಜೀವರ ಸಂಸಾರಗಳು ಎಂಬಿವೆಲ್ಲವೂ ಚಿತ್ತದಿಂದ ಆಗಿರುವ ಕರ್ತೃತ್ವ ಭೋಕ್ತೃತ್ವದ ರೂಪವಾದ ಚಂಚಲ ವ್ಯವಹಾರಗಳು. ಏನು ಹೇಳ್ತಾ ಇದ್ದಾನೆ ಇಲ್ಲಿ ಶಿವನು? ಜೀವರ ಸಂಸಾರಗಳು ಅಂದರೆ 84 ಲಕ್ಷ ಜೀವರಾಶಿಗಳು ಅಂತ ಏನು ಕರೆಸ್ಕೊಳ್ತದಲ್ಲ, ಈ ಎಲ್ಲ ಜೀವರಾಶಿಗಳಿಗೂ ಒಂದೊಂದು ಕುಟುಂಬ, ಒಂದೊಂದು ಸಂಸಾರ ಅಂತ ಏನು ಸಂಸಾರ ಜಗದ್ವ್ಯವಹಾರ ಜಗದ್ವ್ಯಾಪಾರ ಹರಡಿಕೊಂಡಿದೆಯಲ್ಲ, ಇವೆಂಬುವೆಲ್ಲವೂ ಚಿತ್ತದಿಂದ ಆಗಿರುವ ಅಂದರೆ ಮನಸ್ಸಿನಿಂದ ಆಗಿರ್ತಕ್ಕಂಥ ಯಾವ ಗುಣದಿಂದ? ಕರ್ತೃತ್ವ ಭೋಕ್ತೃತ್ವದ ರೂಪವಾದ ಚಂಚಲ ವ್ಯವಹಾರಗಳು. ನಾನು ಮಾಡುವವನು, ನಾನು ಭೋಗಿಸುವವನು, ನನ್ನದು ನಾನು ನನ್ನದು ಅಂತಕ್ಕಂಥ ಈ ಭ್ರಾಂತಿ ಇದೆಯಲ್ಲ, ಚಂಚಲ ವ್ಯವಹಾರಗಳು, ಇವೆಲ್ಲ ಚಿತ್ತದಿಂದ ಆಗಿರ್ತಕ್ಕಂಥ ತನ್ನಲ್ಲೇ ತಾನು ಕಲ್ಪಿಸ್ಕೊಂಡಂಥ ವ್ಯವಹಾರಗಳು. ಈ ಚಂಚಲ ವ್ಯವಹಾರಗಳು ಇವೆಲ್ಲವೂ ಬಂಧಕಗಳು ಮತ್ತು ಭ್ರಾಂತಿ ಕಾರಣವಾದವು. ಭ್ರಾಂತಿಯಿಂದಾಗಿ ಈ ವ್ಯವಹಾರಗಳು ಚಿತ್ತದಲ್ಲಿ ಇವು ಪ್ರತಿಫಲಿತವಾಗಿದೆ, ಈ ಥರ ಆಗ್ತಾಯಿದೆ. ಇವೆಲ್ಲವೂ ಒಂದೇ ಒಂದು ಚಿಚ್ಚಕ್ರದಲ್ಲಿಯೇ ಸುತ್ತುತ್ತಿರುವು. ಇವೆಲ್ಲಿ ಸುತ್ತುತ್ತಾ ಇದೆ ಅಂದರೆ ಚಿಚ್ಚಕ್ರದಲ್ಲಿ, ಆ ಪರಮಾತ್ಮನ ಇಚ್ಛಾಶಕ್ತಿಯಲ್ಲಿ, ಮೂಲ ಪ್ರಕೃತಿಯಲ್ಲೇ ಇವು ಸುತ್ತಾ ಇರ್ತವೆ. ವ್ಯಷ್ಟಿ ಜೀವರ ಸಂಸಾರಗಳೆಲ್ಲವೂ ಜೀವ ಸಮಷ್ಟಿ ಸಂಸಾರ ಚಕ್ರವಾದ ಮಾಯಾ ಶಬಲ ಚಿಚ್ಚಕ್ರದಲ್ಲಿ ಭ್ರಮಣ ಮಾಡುತ್ತಿರುವು. ವ್ಯಷ್ಟಿ ಜೀವರು ಅಂದರೆ ನಾವುಗಳು. ಈ ಶರೀರಕ್ಕೆ ಸೀಮಿತವಾಗಿ ನಾನು ಅಂತ ಏನು ಹೇಳ್ತೀನಿ, ಹಂಗೆ ಪ್ರತಿಯೊಬ್ಬರು ನೀನು ಯಾರು ಅಂದರೆ ನಾನು ಇಂಥವನು ಅಂತ ಹೇಳ್ತಾನೆ. ಒಂದು ಪ್ರಾಣಿಗಳು ಕೇಳಿದ್ರು ಅದೊಂದು ಪ್ರಾಣಿ ಇದೊಂದು ಪ್ರಾಣಿ ಅಂತೀವಿ. ಇದಕ್ಕೆ ವ್ಯಷ್ಟಿ ಜೀವರು ಅಂತ. ಸಂಸಾರಗಳೆಲ್ಲವೂ ಜೀವ ಸಮಷ್ಟಿ ಸಂಸಾರ ಚಕ್ರವಾದ ಮಾಯಾ ಶಬಲ ಚಿಚ್ಚಕ್ರದಲ್ಲಿ ಭ್ರಮಣ ಮಾಡುತ್ತಿರುವು. ಇವೆಲ್ಲ ಎಲ್ಲಿದೆ ಅಂದರೆ ಆ ಸಮಷ್ಟಿ ರೂಪವಾದ ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸ್ಕೊಂಡಿರ್ತಕ್ಕಂಥ, ಬ್ರಹ್ಮಾಂಡವನ್ನು ಕಾರ್ಯರೂಪದಲ್ಲಿ ನಡೆಸ್ತಾ ಇರ್ತಕ್ಕಂಥ ಮಾಯಾಶಕ್ತಿಯಲ್ಲಿ ಭ್ರಮಣ ಮಾಡ್ತಾ ಇದೆ. ಎಲ್ಲ ಅದರ ಅಂಕೆಯಲ್ಲಿ ಭ್ರಮಣ ಮಾಡ್ತಾ ಇದೆ. ಕಾಲರೂಪವಾದ ವರ್ಷ ಋತುವು ಕಾಮನ ಬಿಲ್ಲನ್ನು ತಳೆದಿರುವ ಮೋಡಗಳ ರೂಪವಾಗಿ ಬಿಸಿಲನ್ನು ನಿವಾರಿಸುವಂತೆ ಚಿತ್ತೆ ಚತುರ್ಭುಜಗಳನ್ನು ಧರಿಸಿದ ವಿಷ್ಣು ರೂಪದಿಂದ ಅಸುರರ ಗುಂಪುಗಳನ್ನೆಲ್ಲ ಧ್ವಂಸ ಮಾಡಿರುವುದು. ವಿಷ್ಣು ಯಾರಪ್ಪ ಅಂದರೆ ಅದು ಕೂಡ ಚಿತ್ತಿನ ವಿಕಾರವೇ. ಅದನ್ನೇ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರು ಹೇಳ್ತಾ ಇದ್ರು, ಮನಸ್ಸು ಎಲ್ಲಿವರೆಗೂ ಚಲನೆಯಲ್ಲಿದ್ದು ಜಗದ್ವ್ಯಾಪಾರವನ್ನು ಮಾಡ್ತದೋ ಅಲ್ಲಿವರೆಗೂ ತ್ರಿಮೂರ್ತಿಗಳು ಉಂಟು. ಕೈಲಾಸವೂ ಉಂಟು, ವೈಕುಂಠವೂ ಉಂಟು, 330 ಕೋಟಿ ದೇವತೆಗಳು, ಜಗತ್ತು ಎಲ್ಲವೂ ಸತ್ಯ. ಆದರೆ ಈ ಚಿತ್ತು ತನ್ನ ಚಲನೆಯನ್ನು ನಿಲ್ಲಿಸಿದ್ದೇ ಆದರೆ ಹಾಗೇನಾಗುತ್ತೆ? ಈ ಚತುರ್ಭುಜಗಳನ್ನು ಧರಿಸಿದ ವಿಷ್ಣು ಇಲ್ಲ. ಯಾಕೆ? ಇದು ಚಿದ್ವಿಕಾರ, ಚಿತ್ತಿನ ವಿಕಾರ ರೂಪಿದು ಅಂತ ಹೇಳ್ತಾ ಇರೋದು. ಎಲೈ ಬ್ರಹ್ಮನೇ, ವೃಷಭ ವಾಹನನಾಗಿ ಚಂದ್ರಶೇಖರನಾಗಿ ಗೌರಿಮುಖ ಕಮಲ ಷಟ್ಪದನಾದ ಶಿವನಾಗಿರುವುದು ಈ ಚಿತ್ತೆ. ಎಲೆ ಬ್ರಹ್ಮನೇ, ಎಲೆ ಮುನಿಯೇ, ಎಲೆ ವಸಿಷ್ಠನೇ, ವೃಷಭ ವಾಹನನಾಗಿ ಅಂದರೆ ಎತ್ತನ್ನು ಬಸವನನ್ನು ವಾಹನವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ, ಚಂದ್ರಶೇಖರನಾಗಿರ್ತಕ್ಕಂಥ, ಚಂದ್ರನನ್ನು ತಲೆಯಲ್ಲಿ ಧರಿಸಿರ್ತಕ್ಕಂಥ, ಗೌರಿ ಮುಖ ಕಮಲ ಷಟ್ಪದನಾದ ಅಂದರೆ ಪಾರ್ವತಿಯ ಗಂಡನಾದ ನಾನು ಕೂಡ ಶಿವನಾಗಿದ್ದೀನಲ್ಲ, ನಾನು ಕೂಡ ಚಿತ್ತೆ, ನಾನು ಕೂಡ ಮನಸ್ಸಿನ ಒಂದು ವಿಕಾರವೇ. ಇನ್ನು ಇದಕ್ಕಿಂತ ಸಾಕ್ಷಿ ಇನ್ನೇನು ಕೊಡಬೇಕು? ಶಿವ ಹೇಳ್ತಾ ಇದ್ದಾನೆ, ನಾನು ಕೂಡ ಚಿತ್ತಿನ ಕಲ್ಪನೆಯೇ ಆಗಿದ್ದೀನಿ. ವಿಷ್ಣುವು ಚಿತ್ತೆ, ನಾನು ಚಿತ್ತೆ. ಈ ಚಿತ್ತೆಯಲ್ಲಿದೆ ಆ ಮೂಲ ಮಾಯಾಶಕ್ತಿಯ ಅಂಕೆಯಲ್ಲಿ ಇದು ಕೆಲಸ ಮಾಡ್ತಾ ಇದೆ. ಆ ಮಾಯಾಶಕ್ತಿಯಲ್ಲಿದೆ ಪರಮಾತ್ಮನಿಂದಲೇ ಉದಿತವಾದದ್ದು ಮಾಯಾಶಕ್ತಿ. ಅದರಿಂದ ನಾವೆಲ್ಲವೂ ಚಿತ್ತಿನ ಕಲ್ಪಿತವೇ ಹೊರತು ಸತ್ಯ ಅಲ್ಲ ಅಂತ ಇಲ್ಲಿ ಶಿವನು ಹೇಳ್ತಾ ಇದ್ದಾನೆ. ಮಹಾವಿಷ್ಣುವಿನ ನಾಭಿಕಮಲದಲ್ಲಿ ದುಂಬಿಯಂತೆ ಸೇರಿಕೊಂಡು ಧ್ಯಾನ ಸಮಾಧಿ ಮಗ್ನವಾಗಿ ವೇದ ಸರೋವರ ಸ್ವರೂಪನಾದ ಪಿತಾಮಹನಾಗಿರುವುದು ಈ ಚಿತ್ತೆ. ಅಂದರೆ ಚತುರ್ಮುಖ ಬ್ರಹ್ಮನೂ ಕೂಡ ಚಿತ್ತೆ, ನಾನು ಚಿತ್ತೆ, ಮಹಾವಿಷ್ಣುವು ಕೂಡ ಚಿತ್ತೆ ಆಗಿದ್ದೀವಿ. ನಾವು ಯಾರು ನಿಜವಲ್ಲ ಅನ್ನೋ ಸತ್ಯವನ್ನು ಶಿವನು ಹೇಳ್ತಾ ಇದ್ದಾನೆ. ಬ್ರಹ್ಮನೇ ಅಂದರೆ ಎಲೆ ಮುನಿಯೇ,
ಈ ಲೋಕದಲ್ಲಿ ಕಾಣುವ ಚಿತ್ರ ವಿಚಿತ್ರವಾದ ಶರೀರಗಳೆಲ್ಲವೂ ಗಿಡದ ಎಲೆಗಳಂತೆ, ಚಿನ್ನದಿಂದ ಆಗುವ ಆಭರಣಗಳಂತೆ ಆ ಚಿತ್ತಿನಿಂದಲೇ ಆದವು. ಮನಸ್ಸಿನ ಸಂಕಲ್ಪದಿಂದಾಗಿಯೇ ಈ ಲೋಕದಲ್ಲಿ ಕಾಣ್ತಕ್ಕಂಥ ಚಿತ್ರ ವಿಚಿತ್ರವಾದ ಶರೀರಗಳು ಗಿಡದ ಎಲೆಗಳಂತೆ. ಒಂದು ಗಿಡದಲ್ಲಿ ಎಷ್ಟು ಎಲೆಗಳಿದೆ, ಒಂದು ಮರದಲ್ಲಿ ಎಷ್ಟು ಎಲೆಗಳಿದೆ, ಅದರಂತೆ ಈ ಬ್ರಹ್ಮಾಂಡದಲ್ಲಿ ಅನೇಕ ಜಗತ್ತುಗಳು ಚಿತ್ರ ವಿಚಿತ್ರವಾಗಿ ರಚನೆಗೊಂಡಿವೆ. ಯಾವುದರ ಕಾರಣದಿಂದ? ಈ ಮನಸ್ಸು ಸಂಕಲ್ಪ ಮಾಡಿದರ ದೆಸೆಯಿಂದ. ಅಂದರೆ ಈ ಮನಸ್ಸಿನ ಸಂಕಲ್ಪ ಶಕ್ತಿ ಅಷ್ಟು ವಿಚಿತ್ರವಾದದ್ದು ಮತ್ತು ಪ್ರಬಲವಾದದ್ದು. ಅದೇನೇನು ಕಲ್ಪನೆ ಮಾಡಿದೆ ಅಂದರೆ ನಮ್ಮನ್ನೇ ಕಲ್ಪನೆ ಮಾಡಿಬಿಟ್ಬಿಟ್ಟಿದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಅನ್ನೋ ತ್ರಿಮೂರ್ತಿಗಳನ್ನೇ ಕಲ್ಪಿಸ್ಕೊಂಡ್ಬಿಟ್ಟಿದೆ ಈ ಮನಸ್ಸು. ಅಂದರೆ ಅದು ಕಲ್ಪಿಸಿದ್ರಿಂದ ನಾವಿದ್ದೀವಿ, ಜಗತ್ತಿದೆ, ಸರ್ವ ಜೀವರಿದ್ದಾರೆ. ಅದು ಕಲ್ಪಿಸುವುದನ್ನು ನಿಲ್ಲಿಸಿದ ಕ್ಷಣದಲ್ಲಿಯೇ ಎಲ್ಲವೂ ನಿಂತು ಹೋಗುತ್ತೆ. ಈಗ ಸಿನಿಮಾ ಥಿಯೇಟರ್ನಲ್ಲಿ ಪರದೆಯ ಮೇಲೆ ಹಿಂದಗಡೆಯಿಂದ ಪ್ರೊಜೆಕ್ಷನ್ ಇದರಿಂದ ಬೆಳಕಿನ ಮೂಲಕ ಚಿತ್ರಗಳು ಬರ್ತಾ ಇರುತ್ತೆ. ಅಲ್ಲೇ ನಿಂತೋಗ್ಬಿಟ್ರೆ ಆ ಮಿಷಿನ್ ಏನಾದರೂ ನಿಂತೋಯ್ತು ಅಂದರೆ ಪರದೆ ಮೇಲೆ ಬೀಳುವ ಚಿತ್ರಗಳು ಯಾವುವು ಇಲ್ಲದೆ ನಿಂತು ಹೋಗುತ್ತಲ್ಲ, ಆ ರೀತಿಯಲ್ಲಿ ಇದು ತಟ್ಟಂತ ನಿಂತು ಹೋಗುತ್ತೆ. ಸಮಸ್ತ ಸುರರು ಬಂದು ವಂದನ ಮಾಡುವ ಪಾದಪೀಠವುಳ್ಳದ್ದಾಗಿ ತ್ರೈಲೋಕ್ಯ ಚೂಡಾಮಣಿಯಾದ ಮಹೇಂದ್ರನೆಂಬ ಆಟವನ್ನು ಕಟ್ಟಿರುವುದು ಈ ಚಿತ್ತೆ. ಎಲ್ಲ ದೇವತೆಗಳು ಬಂದು ನನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರಲ್ಲ, ಆ ಆಟವನ್ನು ಮಾಡಿ ಚೂಡಾಮಣಿಯಾದ ಮಹೇಂದ್ರನೆಂಬ ಆಟವನ್ನು ಕಟ್ಟಿರುವುದು. ನನ್ನಂಥ ಶಿವನು ಏನು ಅನ್ನಿಸ್ಕೊಂಡು ಎಲ್ಲ ನಮಸ್ಕಾರ ಮಾಡಿಸ್ಕೊಳ್ತಾ ಇದ್ದೀನಲ್ಲ, ಆ ಶಿವನಾದ ನಾನು ಕೂಡ ಚಿತ್ತೆ ಆಗಿದ್ದೀನಿ. ಈ ಬ್ರಹ್ಮಾಂಡದಲ್ಲಿ ಚಿತ್ತೆ ಸೂರ್ಯಚಂದ್ರಾದಿ ತೇಜೋಮಂಡಲವಾಗಿ ಸಮುದ್ರದಲ್ಲಿ ನೀರು ಎದ್ದೆದ್ದು ಬೀಳುವಂತೆ ತನ್ನಲ್ಲಿಯೇ ತಾನೇ ಮುಳುಗುವುದು, ಉದಯಿಸುವುದು, ಸಂಚರಿಸುವುದು. ಮನಸ್ಸಿನ ಈ ಆರ್ಭಟವನ್ನು, ಮನಸ್ಸಿನ ಸ್ಥಿತಿಯನ್ನು, ಮನಸ್ಸಿನ ಆ ಕಾರ್ಯವೈಖರಿಯನ್ನು ಎಷ್ಟೆಲ್ಲ ವರ್ಣಿಸ್ತಾ ಇದ್ದಾರೆ ಅಂದರೆ ಈ ಜಗತ್ತು, ಈ ಇಡೀ ಬ್ರಹ್ಮಾಂಡ, ಇಂಥ ಅನೇಕ ಕೋಟಿ ಬ್ರಹ್ಮಾಂಡಗಳು ಆ ಪರಮಾತ್ಮನ ವ್ಯಾಪ್ತಿಯೊಳಗೆ ಏನೇನು ವೈಚಿತ್ರ್ಯಗಳನ್ನು ಸೃಷ್ಟಿ ಮಾಡಿದೆಯೋ, ಈ ಮನಸ್ಸು ಸಂಕಲ್ಪ ಮಾಡಿದೆಯೋ, ಅದರ ಎಲ್ಲದರ ವಿವರಣೆಯನ್ನು ಸಾಧ್ಯ ಆದಷ್ಟು ಶಿವನು ವಸಿಷ್ಠರಿಗೆ ತಿಳಿಸ್ತಾ ಇದ್ದಾನೆ. ಚಿತ್ತೆಂಬ ಈ ಚಂದ್ರಿಕೆಯು 4 ದಿಕ್ಕುಗಳಲ್ಲಿಯೂ ತನ್ನ ಬೆಳಕನ್ನು ಹರಡುತ್ತಾ ಸಮಸ್ತ ಪ್ರಾಣಿ ಸ್ವರೂಪವಾಗಿರುವ ಕುಮುದಗಳ ಗುಂಪುಗಳನ್ನು ಅರಳಿಸುತ್ತಿರುವುದು. ಚಿತ್ತೆಂಬ ಈ ಚಂದ್ರಿಕೆಯು 4 ದಿಕ್ಕುಗಳಲ್ಲಿಯೂ ತನ್ನ ಬೆಳಕನ್ನು ಹರಡುತ್ತಾ, ಅಂದರೆ ಚಿತ್ತು ಅಂತಕ್ಕಂಥದ್ದು ಚಂದ್ರಿಕೆ, ಅಂದರೆ ಚಂದ್ರನಿದ್ದಂಗೆ. ಈ ಚಂದ್ರನ ಬೆಳಕು ಎಲ್ಲ ಕಡೆ ಹರಡ್ಕೊಳ್ಳೋದಿಲ್ವ, ಆ ರೀತಿಯಲ್ಲಿ ಈ ಚಿತ್ತು ಅಂತಕ್ಕಂಥದ್ದು, ಈ ಮನಸ್ಸು ಅಂತಕ್ಕಂಥದ್ದು ಹೊರಮುಖವಾಗಿ ಕಾರ್ಯರೂಪವನ್ನು ಆರಂಭ ಮಾಡಿದ ತಕ್ಷಣ ಏನು ಮಾಡ್ತದೆ, ದಿಕ್ಕುಗಳಲ್ಲಿ ತನ್ನ ಬೆಳಕನ್ನು ಹರಡುತ್ತಾ ಸಮಸ್ತ ಪ್ರಾಣಿ ಸ್ವರೂಪವಾಗಿರುವ ಗುಂಪುಗಳನ್ನು ಅರಳಿಸುತ್ತಿರುವುದು. ಸಮಸ್ತ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತದೆ. ಈಗ ನಾನು ಒಂದು ಇಡ್ಲಿ ತಿನ್ನಬೇಕು ಅಂದ್ಕೊಂಡ್ರೆ ಇಡ್ಲಿ ಜೊತೆಗೆ ಉದ್ದಿನಬೇಳೆನೂ ಬರುತ್ತೆ, ಅಕ್ಕಿನೂ ಬರುತ್ತೆ, ಮತ್ತೊಂದು ಮಗದೊಂದು ಬರುತ್ತೆ. ಅದರ ಜೊತೆಗೆ ಮಾಡುವವರು, ತಿನ್ನುವವರು, ಜನಗಳು, ಸಮೂಹಗಳು ಎಲ್ಲ ಕ್ಷಣ ಮಾತ್ರದಲ್ಲಿ ಸೃಷ್ಟಿಯಾಗ್ಬಿಡ್ತದಲ್ಲ. ಈ ರೀತಿಯಲ್ಲಿ ಈ ಮನಸ್ಸು ತನಗೆ ಏನು ಬೇಕನ್ನಿಸುತ್ತೆ ಎಲ್ಲವನ್ನು ಕಲ್ಪನಾ ಮಾತ್ರದಲ್ಲಿ ಕ್ಷಣದೊಳಗೆ ಬ್ರಹ್ಮಾಂಡ ನಿರ್ಮಿಸಿ ಕ್ಷಣಯುಗ ಜಗವೆಂದು ಕಲ್ಪಿಸಿ ಈ ಮನಸ್ಸಿಗೆ ಯಾವುದು ಸರಿಸಾಟಿ ಇಲ್ಲದ ಲೆವೆಲ್ಗೆ ಇದು ತನ್ನ ಕಾರ್ಯವನ್ನು ರೂಪಿಸ್ತದೆ, ಸಮಸ್ತ ಜೀವಕೋಟಿಗಳನ್ನ ಸೃಷ್ಟಿ ಮಾಡ್ತದೆ. ಇಂಥ ವೈಚಿತ್ರ್ಯವನ್ನೆಲ್ಲ ನಡೆಸ್ತಕ್ಕಂಥ ಪ್ರಬಲವಾದ ಶಕ್ತಿ ಈ ಚಿತ್ತಿಗಿದೆ. ಗರ್ಭಿಣಿಯಾದವಳು ಗರ್ಭವನ್ನು ಧರಿಸುವಂತೆ ಚಿತ್ತೆಂಬ ದರ್ಪಣ ಸ್ವರೂಪಳಾದ ಮಹಾಲಕ್ಷ್ಮಿಯು ತನ್ನಲ್ಲಿ ಪ್ರತಿಫಲಿಸಿರುವ ಜಗತ್ರಯದ ಪ್ರತಿಬಿಂಬವನ್ನು ಧರಿಸುವ ಅನುಗ್ರಹ ಮಾಡುವಳು. ಅಂದರೆ ಗರ್ಭಿಣಿಯಾದ ಹೆಂಗಸು ಗರ್ಭವನ್ನು ಧರಿಸುವಂತೆ ಚಿತ್ತೆಂಬ ದರ್ಪಣ, ಮನಸ್ಸೆಂಬ ಕನ್ನಡಿ ಸ್ವರೂಪಳಾದ ಮಹಾಲಕ್ಷ್ಮಿಯು ತನ್ನಲ್ಲಿ ಪ್ರತಿಫಲಿಸಿರುವ, ತನ್ನಲ್ಲಿ ಕಾಣ್ತಕ್ಕಂಥ ಈ 3 ಲೋಕಗಳನ್ನು ಪ್ರತಿಬಿಂಬವನ್ನು ಧರಿಸುವ ಅನುಗ್ರಹ ಮಾಡುವಳು. ಜಲಶಕ್ತಿಯು ಜಲನಿಧಿ ಸ್ವರೂಪವಾದ ಸಮುದ್ರ ರೂಪವನ್ನು ವಹಿಸುವಂತೆ, ಜಲಶಕ್ತಿಯು ಜಲನಿಧಿ ಸ್ವರೂಪವಾದ ಸಮುದ್ರ ಸ್ವರೂಪವನ್ನು ವಹಿಸುವಂತೆ ಚಿತ್ತೆ ಚತುರ್ದಶ ಭುವನಗಳಲ್ಲಿಯೂ ಇರುವ ಭೂತಾಭೂತಗಳ ಮಹಾಮಂಡಲಗಳ ಸ್ವರೂಪವನ್ನು ಧರಿಸಿರುವುದು. ಈ ಜಲಶಕ್ತಿ ಸ್ವರೂಪ ಯಾವುದಪ್ಪ ಅಂದರೆ, ಜಲನಿಧಿ ಯಾವುದಪ್ಪ ಅಂದರೆ, ನೀರಿನ ನಿಧಿ ಯಾವುದು ಅಂದರೆ ಸಮುದ್ರ. ಎಷ್ಟು ನದಿಗಳು ಹೋಗಿ ಸೇರಿದ್ರೂ ಅದು ಎಲ್ಲವನ್ನು ತನ್ನೊಳಗೆ ಅಡಕ ಮಾಡಿಕೊಳ್ಳುವಂತೆ ಚಿತ್ತೆ ಚತುರ್ದಶ ಭುವನಗಳಲ್ಲಿಯೂ
ಎಲ್ಲ ಭೂಮಂಡಲ ಜಗತ್ತಿನಲ್ಲಿ ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಭೂತಾಭೂತಗಳ ಮಹಾಮಂಡಲಗಳ ಸ್ವರೂಪವನ್ನು ಧರಿಸುವುದು. ಎಲ್ಲವೂ ತಾನೆಯಾಗಿಯೇ ಅವತರಿಸುತ್ತದೆ. ಆಕಾಶವೆಂಬ ಗದ್ದೆಯಲ್ಲಿ ಹಿರಣ್ಯಗರ್ಭನೆಂಬ ಒಂದು ಲತೆಯು ಹುಟ್ಟಿರುವುದು. ಆಕಾಶವೆಂಬ ಗದ್ದೆಯಲ್ಲಿ ಹಿರಣ್ಯಗರ್ಭನೆಂಬ ಒಂದು ಲತೆ, ಒಂದು ಸಣ್ಣ ಗಿಡ ಹುಟ್ಟಿರುತ್ತದೆ. ಅದಕ್ಕೆ ಚಿತ್ರ ವಿಚಿತ್ರವಾದ ಲೋಕಗಳೆಂಬ ಕುಸುಮಗಳು. ಅರ್ಥ ಆಯ್ತಲ್ಲ? ಹಿರಣ್ಯಗರ್ಭನೆಂಬ ಒಂದು ಲತೆ, ಆ ಹಿರಣ್ಯಗರ್ಭನೆಂಬ ಲತೆ ಒಳಗೆ ಅಂದರೆ ಆ ಬಳ್ಳಿಯಲ್ಲಿ ಲೋಕಗಳೆಂಬ ಕುಸುಮಗಳು, ಹೂಗಳು, ಒಂದೊಂದು ಲೋಕ ಒಂದೊಂದು ಹೂವಿದ್ದಂಗೆ. ಆ ಲೋಕದೊಳಗೆ ಅನೇಕ ಜೀವರಾಶಿಗಳು, ಅನೇಕ ವೈಪರೀತ್ಯಗಳು, ಅನೇಕ ಬೆಟ್ಟ ಗುಡ್ಡಗಳು, ಘನ ಸಂಕಲ್ಪಗಳೆಂಬ ಪಲ್ಲವಗಳು, ಸರ್ವ ಪದಾರ್ಥಗಳೆಂಬ ಫಲಗಳು ಉಂಟು. ಎಲ್ಲ ಪದಾರ್ಥಗಳೆಂಬ ಫಲಗಳು ಉಂಟು ಒಂದು ಇದರಲ್ಲಿ. ಎಷ್ಟೆಲ್ಲ ಥರದಲ್ಲಿ ಹೇಳ್ತಾರೆ ಅಂದರೆ ಆ ಚಿದ್ಬಯಲಿನಲ್ಲಿ ಇಷ್ಟೆಲ್ಲವೂ ಕಾಣಿಸ್ಕೊಳ್ತದೆ. ಅದು ಜೀವರ ಗುಂಪುಗಳೆಂಬ ಪುಷ್ಪ ರಜಗಳ ವಾಸನೆಯಿಂದ ಮನೋಹರವಾಗಿರುವುದು. ಅಂದರೆ ಆ ಲೋಕ ಹೇಗಿರ್ತದೆ ಅಂದರೆ ಈ ಹಿರಣ್ಯಗರ್ಭನೆಂಬ ಲತೆಯಲ್ಲಿ ಆ ಲೋಕಗಳೆಂಬ ಹೂಗಳಲ್ಲಿ ಜೀವರ ಗುಂಪುಗಳೆಂಬ ಪುಷ್ಪರಜಗಳ ವಾಸನೆಯಿಂದ ಮನೋಹರವಾಗಿರುವುದು. ಸಂವೇದನೆಗಳೆಂಬ ಸವಿಕಲ್ಪ ಜ್ಞಾನ ತೊಗಟೆಯಿಂದ ಕೂಡಿರುವುದು. ಅದರ ಆ ಲತೆಗೆ ತೊಗಟೆ ಯಾವುದಪ್ಪ ಅಂದರೆ ಸವಿಕಲ್ಪ ಜ್ಞಾನ. ಚಿತ್ತವೃತ್ತಿಗಳೆಂಬ ಮೊಗ್ಗುಗಳು ಅದರಲ್ಲಿ ತುಂಬಿರುವು. ಚಿತ್ತವೃತ್ತಿಗಳು, ಆ ಚಿತ್ತವೃತ್ತಿಯನ್ನು ಅಡಗಿಸ್ಬೇಕು ಅಂತ ತಾನೇ ಸಾಧನೆ ಮಾಡುವುದು. ಆ ಚಿತ್ತವೃತ್ತಿಗಳೆಂಬ ಮೊಗ್ಗುಗಳಿಂದ ತುಂಬಿ ಹೋಗಿದೆಯಂತೆ ಅದು. ಅಲ್ಲಿಗಿನ್ನೂ ಲೋಕಗಳು ಸೃಷ್ಟಿ ಆಗ್ತಾನೇ ಇರ್ತದೆ. ಯಾಕಂದರೆ ಇದು ಸಂಕಲ್ಪದಲ್ಲಿ ಏನು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ಆದ್ದರಿಂದ ಆ ಲತೆಯು ಕಳೆದು ಹೋಗಿರುವ ಎಷ್ಟೋ ಜಗತ್ತುಗಳೆಂಬ ಉದುರಿದ ಕೇಸುಗಳಿಂದ ಸೊಗಸಾಗಿರುವುದು. ಎಲೆಗಳು ಹುಟ್ಟುತ್ತವೆ, ಹೂಗಳು ಹುಟ್ಟುತ್ತವೆ, ಉದುರ್ತಾ ಇರ್ತವೆ ಒಂದು ಬಳ್ಳಿಯಲ್ಲಿ, ಹೌದಲ್ವಾ? ಅದೇ ರೀತಿಯಲ್ಲಿ ಈ ಲತೆಯಲ್ಲಿ, ಹಿರಣ್ಯಗರ್ಭನೆಂಬ ಲತೆಯಲ್ಲಿ ಇಂಥ ಜಗತ್ತುಗಳು ಅದು ಎಷ್ಟು ಉದುರ್ತಾ ಇದ್ದಾವೋ, ಎಷ್ಟು ಹೊಸದಾಗಿ ಹುಟ್ಟುತ್ತಾ ಇದ್ದಾವೋ. ಅಂದರೆ ಉತ್ಪತ್ತಿ ನಾಶವೆಂಬುದು ಕೇವಲ ಸಹಜ ಪ್ರಕ್ರಿಯೆ ಆಗ್ಬಿಟ್ಟಿದೆ ಹೊರತು ಅಲ್ಲಿ ವಿಶೇಷತೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.